ಖಂಡಿಸಿ ಎನ್ಎಸ್ಯುಐ ಪ್ರತಿಭಟನೆ ಮುಂದೂಡಿಕೆ. ನಮಸ್ಕಾರ, ನಾನು ಮಾಧವಿ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಮಳೆ ಗಾಳಿ ಹಿನ್ನೆಲೆ ಪಂಚಿನ ಮೆರವಣಿಗೆಗೆ ರದ್ದು, ವಿದ್ಯಾರ್ಥಿಗಳ ಭವಿಷ್ಯ ರಕ್ಷಣೆಗೆ ಹೋರಾಟ ಮುಂದುವರಿಕೆ ಎಂದ ಸಂಸದ ಸಾಗರ್ ಖಂಡ್ರೆ. ಬೀದರ್ ಜಿಲ್ಲೆಯಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟ ಆಡುತ್ತಿರುವ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಎನ್ಎಸ್ಯುಐ ಬೀದರ್ ಘಟಕದ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆ ಹಾಗೂ ಪಂಜಿನ ಮೆರವಣಿಗೆಯನ್ನು ಮಳೆ ಮತ್ತು ಬಿರುಗಾಳಿ ಹಿನ್ನೆಲೆ ಮುಂದೂಡಲಾಯಿತು. ವಿದ್ಯಾರ್ಥಿಗಳ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಎನ್ಎಸ್ಯುಐ ಕಾರ್ಯಕರ್ತರು ಹಾಗೂ ಮುಖಂಡರು ನೀಟ್ ಪರೀಕ್ಷೆಯ ಅವ್ಯವಸ್ಥೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಾವಿರಾರು ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಧಕ್ಕೆ ತರುವಂತಹ ಘಟನೆಗಳು ಮರುಕಳಿಸದಂತೆ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಸಾಗರ ಖಂಡ್ರೆ, ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗುವುದಿಲ್ಲ. ಹವಾಮಾನ ವೈಪರೀತ್ಯದ ಹಿನ್ನೆಲೆ ಪ್ರತಿಭಟನೆಯನ್ನು ಮುಂದೂಡಲಾಗಿದೆ. ಪ್ರತಿಭಟನೆಯ ಮುಂದಿನ ದಿನಾಂಕವನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಾಗುವುದು. ವಿದ್ಯಾರ್ಥಿಗಳ ಭವಿಷ್ಯ ರಕ್ಷಿಸಲು ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಹೇಳಿದರು. ವರದಿ ಮಾಧವಿ ಇಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇವತ್ತಿನ ದಿವಸ ನಾವು ಎನ್ಎಸ್ಯುಐ ವತಿಯಿಂದ ಏನು ನೀಟ್ ಕ್ಯಾನ್ಸಲ್ ಆಗಿದೆ ಅದರ ವಿರುದ್ಧವಾಗಿ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಅದು ಜೋರಾಗಿ ಎಲ್ಲಾ ಕಡೆ ಬೀದರ್ ಜಿಲ್ಲಾದ್ಯಂತ ಎಲ್ಲ ಕಡೆ ಮಳೆ ಮತ್ತು ಗಾಳಿ ಸಲಿಕ್ಕಿಂದು ನಾವು ಪೋಸ್ಟ್ಪೋನ್ ಮಾಡಿದೀವಿ. ಎಲ್ಲ ಕಡೆ ಮರ ಗಿಡಗಳು ಕಂಬ ಎಲ್ಲ ಬೀಳ್ತಾ ಇದೆ, ರಿಸ್ಕ್ ತಗೊಳಕ್ಕಾಗಲ್ಲ ಅಂತ. ಈಗಾಗಲೇ ನಮ್ಮ ಎನ್ಎಸ್ಯುಐ ರಾಷ್ಟ್ರೀಯ ಅಧ್ಯಕ್ಷರು ವಿನೋದ್ ಜಾಕರ್ ಜಿ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಕೀರ್ತಿ ಗಣೇಶ್ ಜಿ ಅವರು, ನಮ್ಮ ಐವೈಸಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಅವರು, ಮತ್ತೆ ನಮ್ಮ ಬೆಂಗಳೂರು ಮಾಜಿ ಮೇಯರ್ ಸಂಪತ್ ರವರು ಕೂಡ ಹೈದರಾಬಾದ್ ಏರ್ಪೋರ್ಟ್ ಇಂದ ಅವರು ಕೂಡ ಬಿಟ್ಟಿದ್ರು. ಆದ್ರೂ ಕೂಡ ಅವರು ಬಿಟ್ಟದಾದ್ಮೇಲೂ ಕೂಡ ನಾವೆಲ್ಲರೂ ಒಂದು ನಿರ್ಣಯ ತಗೊಂಡಿದ್ದೀವಿ. ಇಷ್ಟು ಜೋರು ಮಳೆ ಗಾಳಿಯಿಂದ ಪ್ರತಿಭಟನೆ ಮಾಡೋದು ಅದು ಸರಿಯಲ್ಲ. ಯಾಕಂತಂದ್ರೆ ಎಲ್ಲೂ ಕೂಡ ನಮ್ಮವರಿಗೆ ರಿಸ್ಕ್ ತಗೋಬಾರ್ದಂತ. ಅದಕ್ಕೆ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಅದನ್ನು ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ. ಅದಕ್ಕೆ ತಮ್ಗೆಲ್ಲರಿಗೂ ಈ ಮೂಲಕ ತಿಳಿಸುವುದೇನಂತಂದ್ರೆ, ತಾವೆಲ್ಲರೂ ಇಷ್ಟು ಮಳೆಯಲ್ಲೂ ಕೂಡ ಗಾಳಿಯಲ್ಲೂ ಕೂಡ ತಾವೆಲ್ಲರೂ ಇವತ್ತಿನ ದಿವಸ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದಿದ್ದೀರಿ. ತಮ್ಗೆಲ್ಲರಿಗೂ ನಮ್ಮ ಪಕ್ಷದ ವತಿಯಿಂದ, ಎನ್ಎಸ್ಯುಐ ವತಿಯಿಂದ ಎಲ್ಲರಿಗೂ ನನ್ನ ವತಿಯಿಂದ ನಾನು ಧನ್ಯವಾದ ಸಲ್ಲಿಸ್ತೀನಿ. ಮತ್ತೆ ಮುಂದೆ ಈ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮತ್ತೆ ನಾವು ಮುಂದೆ ಮಾಡೋಣ ಅಂತ ನಾನು ಈ ಮೂಲಕ ನಮ್ಗೆಲ್ಲರಿಗೂ ತಿಳಿಸ್ತೀನಿ ಅಂತ ಹೇಳಿ ನನ್ನ ಎರಡು ಮಾತಿಗೆ ನಾನು ವಿರಾಮ ಕೊಡ್ತೀನಿ.